ಆಕ್ಚುಲಿ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಹೆಂಗೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ತುಂಬಾ ಚೀಪ್ ಆಗಿ ಬೆಸ್ಟ್ ಕಲೆಕ್ಷನ್ಸ್ ಇರುತ್ತೆ, ಎಲ್ಲಾ ತರ ಕಲೆಕ್ಷನ್ಸ್ ಇರುತ್ತೆ. ಅದೇ ತರ ಚೆನ್ನೈಯಲ್ಲಿ ಡಿಫಾ ಅನ್ನೋ ಒಂದು ಶಾಪ್ ಅಲ್ಲಿ ಎಲ್ಲಾ ಕಲೆಕ್ಷನ್ಸ್ ಇದೆ. ಸೊ ಚೆನ್ನೈಗೆ ಬಂದ ತಕ್ಷಣ ನಂಗೆ ಬರೋದು ಫಸ್ಟ್ ಇಲ್ಲಿಗೆ ಬರಬೇಕು, ಇಲ್ಲಿರೋದನ್ನ ಏನೋ ಒಂದು ನಾನು ಪರ್ಚೇಸ್ ಮಾಡಲೇಬೇಕು ಅಂತ. ಸೊ ವೆರಿ ಎಕ್ಸೈಟೆಡ್ ಆಗಿ ಇಲ್ಲಿಗೆ ಬಂದಿದ್ದೀನಿ. ಸೊ ಒಳಗೆ ಹೋಗಿ ಏನೇನು ಕಲೆಕ್ಷನ್ಸ್ ಇದೆ ಎಲ್ಲಾನು ನೋಡೋಣ. ಕಮ್ ಆನ್. ಆಕ್ಚುಲಿ ಇಲ್ಲಿ ಬಂದ್ರೇನೆ ಒಂಥರ ಖುಷಿ ಆಗುತ್ತೆ ಆಯ್ತಾ. ಸೊ ಕಣ್ಣು ಮುಚ್ಕೊಂಡು ನಾನು ಫಸ್ಟ್ ಹೋಗೋ ಪ್ಲೇಸ್ ಅಂತ ಹೇಳಿದ್ರೆ ಇಯರಿಂಗ್ಸ್, ಬಿಕಾಸ್ ಐ ಲವ್ ಇಯರಿಂಗ್ಸ್. ಸಿ ಇದೆಲ್ಲ ಬಂದು ನೀವು ಅನ್ಕೊಂಡಿರ್ಬೋದು ಇದೆಲ್ಲ ಏನು ಇದು ಓಕೆ ಇದು ನೋಡಿದ್ರೆ ನೀವು ಅನ್ಕೋಬಹುದು ಆಯ್ತಾ, ಏನಿದೊಂದು 400 ಇರುತ್ತೆ ಇಲ್ಲಾಂದ್ರೆ 300 ಇರುತ್ತೆ ಅಂತ ನೀವು ಅನ್ಕೊಬಹುದು. ನಮ್ದು ಮೆಂಟಾಲಿಟಿ ಅಪ್ಡಿ ಇರುತ್ತೆ. ಬಟ್ 160 rupees, ಬರೀ ಒಂದು 160 ರೂಪಾಯಿಗೆ ಇಷ್ಟು ದೊಡ್ಡ ಇಯರಿಂಗ್ಸ್, ಎಷ್ಟು ಗ್ರ್ಯಾಂಡ್ ಆಗಿದೆ ಇದು. ಲೈಕ್ ನಾವು ದೊಡ್ಡ ದೊಡ್ಡ ಈವೆಂಟ್ಸಿಗೆ ಹೋಗ್ಬೇಕಾದ್ರೆ ಮತ್ತೆ ಈ ತರ ಆಂಕರಿಂಗ್ ಮಾಡ್ಬೇಕಾದ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ದಿಸ್ ದ ಬೆಸ್ಟ್ ಒನ್. ನಾನು ಇದನ್ನ ತಗೊಂತಾ ಇದ್ದೀನಿ. ಆ್ಯಂಡ್ ಸಿ ಎಷ್ಟು ಕಲೆಕ್ಷನ್ಸ್ ಇದೆ ಅಷ್ಟು ತೋರಿಸ್ತೀನಿ ಫಸ್ಟ್, ಓಕೆನಾ. ಇದು ಬಂದು ದೊಡ್ಡ ದೊಡ್ಡ ಇಯರಿಂಗ್ಸ್ ಇದೆ. ಆ್ಯಂಡ್ ಈ ಕಡೆ ಬಂದ್ರೆ ನಂದು ಫೇವ್ರೆಟ್ ಜುಮ್ಕಾಸ್. ಸಿ ಜುಮ್ಕಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ, ಯಾರಿಗೆ ಇಷ್ಟ ಇರಲ್ಲ ಜುಮ್ಕಿ ಅಂದ್ರೆ. ಸೊ ಇದೆಲ್ಲ ಬಂದು ಲೈಕ್ 180 rupees. ಯಾರಾದ್ರೂ ನಂಬ್ತೀರಾ ಇಷ್ಟು ಅಂತ ಹೇಳಿದ್ರೆ. ಸೊ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಚೆನ್ನೈಗೆ ಬಂದಾಗ ಮಸ್ಟ್ ವಿಸಿಟ್. ಇಲ್ಲಿ ಬಂದು ಫಸ್ಟ್ ಇಯರಿಂಗ್ಸ್ ಎಷ್ಟು ಡ್ರೆಸ್ ಇದೆ ನಿಮ್ಮ ಹತ್ರ ಅಷ್ಟು ಡ್ರೆಸ್ಸಿಗೂ ನೀವು ಎಲ್ಲಾ ಮ್ಯಾಚಿಂಗ್ ಇಯರಿಂಗ್ಸು ತಗೊಂಡು ಹೋಗ್ಬಿಡಿ ಫಸ್ಟ್. ಆ್ಯಂಡ್ ಫಾಲೋ ಮೀ. ಸಿ ದಿಸ್ ಇಸ್ ಕಂಪ್ಲೀಟ್ಲಿ ಹೆವಿ ಇಯರಿಂಗ್ಸ್. ನೀವು ಯಾವಾಗ ಒಂದು ಲೈಕ್ ಡೀಪ್ ನೆಕ್ ಇರೋ ಡ್ರೆಸ್ ಹಾಕೊಂಡು ಯಾವಾಗ ನಿಮ್ಗೆ ಬಿಗ್ ಇಯರಿಂಗ್ ಹಾಕ್ಬೇಕು, ನೆಕ್ ಪೀಸ್ ಬೇಡ ಅಂತ ಅನ್ಸುತ್ತೆ, ಅವಾಗ ಈ ತರ ಇಯರಿಂಗ್ಸ್ ಯೂಸ್ ಮಾಡ್ಬೋದು. ಅಂಡ್ ಇದರಲ್ಲಿ ಇಲ್ದಿರೋ ಕಲರ್ಸೇ ಇಲ್ಲ. ಯು ಕ್ಯಾನ್ ಸಿ ಎವ್ರಿ ಕಲರ್. ಸೊ ಈ ತರ ಗೋಲ್ಡ್ ಒನ್ ತಗೊಂಡ್ಬಿಟ್ರೆ ನೀವು ಯಾವ ಡ್ರೆಸ್ಸಿಗೆ ಬೇಕಾದ್ರೂ ಮ್ಯಾಚ್ ಮಾಡ್ಕೋಬಹುದು. ಬೆಸ್ಟ್ ಕಲೆಕ್ಷನ್ಸ್ ಇಲ್ಲಿದೆ. ದೊಡ್ಡ ದೊಡ್ಡ ಇಯರಿಂಗ್ ನೋಡಿದ ತಕ್ಷಣ ಅನ್ಕೋಬಿಡ್ತಾರೆ ಒಂದು 600 800 ಆ ಥರ ಎಲ್ಲ ಇರುತ್ತೆ ಅಂತ. ಹೊರಗಡೆ ಇರುತ್ತೆ, ಅದೇ ಇಲ್ಲಿ ಡಿಫಾ ಅಲ್ಲಿ ಮಾತ್ರ ಇದೆಲ್ಲ ಒಂದು 100 150 ಆ ಥರ ಎಲ್ಲ ಇದೆ. ಬೆಸ್ಟ್ ನಂಗೆ ಇಷ್ಟ ಆಗಿದ್ದು ತೋರಿಸ್ತೀನಿ ಬನ್ನಿ. ಇದೆಲ್ಲ ಆಕ್ಚುಲಿ ನಾನು ಸೀರಿಯಲ್ ಅಲ್ಲಿ ಹಾಕೋತರದ್ದು, ಲೈಕ್ ಸ್ಟಡ್ಸ್. ಒಂದ್ ಸ್ಟಡಿಗೆ ಎಷ್ಟಿರುತ್ತೆ, ಅಟ್ಲೀಸ್ಟ್ 120 rupees ಇರಲ್ವಾ, 120 to 50 rupees ಇರಲ್ವಾ. ಇಲ್ಲಿ 7 pairs ಇದೆ. 7 pairsಗೆ 119 rupees, ನಾಟ್ ಇವನ್ 120. ಸೊ ಆರಾಮ್ಸೆ ನೀವು ತಗೋಬಹುದು ಇದೆಲ್ಲಾನು. ಇದು ನಾನು ತಗೊಂತಾ ಇದ್ದೀನಿ, ಅಲ್ಲಿ ಒಂದಿಟ್ಟೆ ಅದನ್ನ ಆಮೇಲೆ ತಗೊಂತೀನಿ. ಇದೆಲ್ಲ ಮಾಡರ್ನ್ ಡ್ರೆಸ್ಸಿಗೆ ಸಕ್ಕತ್ತಾಗಿ ಸೂಟ್ ಆಗುತ್ತೆ. ಇನ್ನೊಂದು ಬೆಸ್ಟ್ ಥಿಂಗ್ ಅಂತ ಹೇಳಿದ್ರೆ ಕಮ್, ಈ ರಿಂಗ್ಸ್ ಎಲ್ಲ ನಾವು ಹೊರಗಡೆ ತಗೊಂಡ್ರೆ ಎಷ್ಟಿರುತ್ತೆ, ಒಂದು 40 rupees ಆದ್ರೂ ಇರಲ್ವಾ, ಜಸ್ಟ್ 20 rupees. ಯಾರಿಗೆ ಕೊಡ್ತಾರೆ 20 rupeesಗೆ? ಅದೆಲ್ಲ ಒಂದು ಚಾಕ್ಲೇಟ್ ಬರಲ್ಲ. ನಾವಿಲ್ಲಿ ಕಲರ್ ಇಯರಿಂಗ್ಸ್ ಎಲ್ಲ ತಗೋಬಹುದು. ಅದರಲ್ಲಿ ಪ್ಯಾಟರ್ನ್ಸ್ ಎಲ್ಲ ಇದೆ. ಸೊ ಒಂದು ಮಲ್ಟಿ ಕಲರ್ ತಗೊಂಡ್ಬಿಡ್ತೀನಿ, ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಸಿ ಪರ್ಲ್ಸು ಇದೆ, ಗೋಲ್ಡು ಇದೆ. ಸೊ ಇದನ್ನ ತಗೊತಾ ಇದ್ದೀನಿ. ಇಲ್ಲಿ ಕಲರ್ ಇದೆ, ಯಾವ ಕಲರ್ ಬೇಕಿದ್ರೂ ತಗೊಬೋದು. ಎಲ್ಲಾನು 20 rupees 30 rupees ಒಳಗಡೆ ಇದೆ. ಆ್ಯಂಡ್ ಇನ್ನೊಂದು ಜಸ್ಟ್ ಕಮಾನ್, ಆಕ್ಚುಲಿ ಇದೆಲ್ಲ ಮಾಡರ್ನ್ ಕಾಸ್ಟ್ಯೂಮ್ಸ್ಗೆ ಸಕ್ಕತ್ತಾಗಿ ಸೂಟ್ ಆಗುತ್ತೆ. ನಮ್ಗೆ ಆರ್ಟಿಸ್ಟ್ಗಳಿಗೆ ಹೆಂಗೆ ಅಂತ ಹೇಳಿದ್ರೆ ಚೀಪ್ ಆಗಿರ್ಬೇಕು, ಬೆಸ್ಟ್ ಆಗಿರ್ಬೇಕು. ಇದೆಲ್ಲ ಕ್ವಾಲಿಟಿ ಹೆಂಗಿದೆ ಅಂದ್ರೆ ವೆಯ್ಟ್ ನೋಡಿದ್ರೇನೆ ಗೊತ್ತಾಗುತ್ತೆ ಕ್ವಾಲಿಟಿ. ಎದೂನು ಲೈಕ್ ಚೀಪ್ ಅನ್ನೋ ಥರ ಇಲ್ಲ, ಸಕ್ಕತ್ತಾಗಿದೆ. ಆ್ಯಂಡ್ ಈ ಪರ್ಲ್ ಇಟ್ಟಿರೋದು ಎಷ್ಟು ಚೆನ್ನಾಗಿದೆ. ಸಿ ಪರ್ಲೇ ಹೈಲೈಟ್ ಕಾಣುತ್ತೆ. ಪ್ಲಸ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್. ಇಲ್ಲಿ ಇದೇ ಇದರಲ್ಲಿ ಕಲರ್ ಇದೆ. ನಾನು ಆರೆಂಜ್ ತಗೊಂಡಿದ್ದೀನಲ್ವಾ, ಪೀಚ್ ಕಲರ್ ತಗೊಂಡಿದ್ದೀನಲ್ವಾ, ಇಲ್ಲಿ ಎಲ್ಲೋ ಇದೆ, ರೆಡ್ ಇದೆ, ಯಾವ ಕಲರ್ ಬೇಕಿದ್ರು ತಗೊಬೋದು. ಆ್ಯಂಡ್ ದಿಸ್ ಪರ್ಸ್ ಇದೆಂತ ಅಂತ ಹೇಳಿದ್ರೆ ಲೈಕ್ ಲೈಟ್ ಇದ್ರೆ ಯಾವ ಕಲರ್ ಲೈಟ್ ಇದ್ರಲ್ಲಿ ಬರುತ್ತೆ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ನಿಮಗೆ ಕಲರ್ ಶೇಡ್ ಕೊಡುತ್ತೆ. ನೀವು ಪಾರ್ಟಿಗೆಲ್ಲ ತಗೊಂಡು ಹೋಗ್ಬೋದು ಆರಾಮ್ಸೆ. ದಿಸ್ ಒನ್ ನಾನು ತಗೋತಾ ಇದ್ದೀನಿ. ಇಲ್ಲಿರೋದು ನನ್ನ ಫೇವ್ರೇಟ್ಸ್. ಆ್ಯಂಡ್ ಸಿ ಡಿಸೈನ್ ನೀವು ನೋಡ್ಬೋದು. ಸಿ ಇಲ್ಲೆಲ್ಲ ಜನರು ನಡ್ಕೊಂಡು ಹೋಗ್ತಾ ಇರೋ ಥರ ಎಲ್ಲ ಇದೆ. ಆ್ಯಂಡ್ ಪ್ರೈಸ್ ಎಷ್ಟು ಗೊತ್ತಾ, 181 rupees ಓನ್ಲಿ. ಆಕ್ಚುಲಿ ಲಾಸ್ಟ್ ಟೈಮ್ ಒಂದು ಡ್ರೆಸ್ ತಗೊಂಡೆ, ಸ್ಕೈ ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್. ಅದಕ್ಕೆ ಇದೇ ತರ ಇಯರಿಂಗ್ಸ್ ನಾನು ತಗೊಂಡಿದ್ದೀನಿ. ತಗೊಂಡು ನಾನು ಮೋಸ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 228 rupees ಇದೆ. ನಾನು 800 rupeesಗೆ ತಗೊಂಡೆ. ನಂದೊಬ್ಳು ಫ್ರೆಂಡ್ ಕರ್ಕೊಂಡು ಹೋಗಿಲ್ಲ, ಅವಳಿಗೆ ಹೋಗ್ಬಿಟ್ಟು ಫಸ್ಟ್ ಹೊಡಿಬೇಕು ಇವಾಗ. ಸಿ ಓನ್ಲಿ 228 rupees. ಯಾರಾದ್ರೂ ನಂಬ್ತೀರಾ?
ಇದ್ರಲ್ಲೇ ಇವಾಗ ಬೇರೆ ಕಲರ್ ತಗೊಂಡ್ ಹೋಗ್ತೀನಿ. ನೆಕ್ಸ್ಟ್ ನಾನು ಯಾರ ಹತ್ರನೂ ಮೋಸ ಹೋಗ್ಬಾರ್ದಲ್ವಾ, ಅದಕ್ಕೆ. See the design. Oh, this is so nice. ನನ್ನ ಫೇವ್ರೆಟ್ ಕಲರ್ 281 rupeesಗೆ ಈ ತರ ಸಿಗುತ್ತೆ ಅಂತ ಹೇಳಿದ್ರೆ ನಾನೇ ಒಂದು ಅಂಗಡಿ ಇಟ್ಬಿಡ್ತೀನಿ ಎಲ್ಲಾನು ತಗೊಂಡು. ಇದ್ರಲ್ಲೇ ಸ್ವಲ್ಪ ಜಾಸ್ತಿ ದುಡ್ಡಿಗೆ ಮಾರಾಟ ಮಾಡ್ಬೋದು ಆಕ್ಚುಲಿ. ಈ ಕಡೆ ಬಂದ್ರೆ ಇಲ್ಲೆಲ್ಲ ಸ್ಟೋನ್ ವರ್ಕ್ಸ್ ಇದೆ. ಸಿ ಜಸ್ಟ್ 146 rupees. ಆಕ್ಚುಲಿ ಈ ಸಿಲ್ವರ್ ಇಯರಿಂಗ್ಸ್ ಎಲ್ಲ ಸೂಪರ್ ಆಗಿದೆ. ಸಿ ಚಿಕ್ಕದು ಓನ್ಲಿ 90 rupees. ಇಲ್ಲಿ ಏನಂತ ಹೇಳಿದ್ರೆ ನಿಮಗೆ ಸಿಗದೆ ಇರೋ ಕಲರ್ಸೇ ಇಲ್ಲ. ನೀವು ಈ ಕಲರ್ ಬೇಕು ಅಂತ ಒಂದು ಮೈಂಡ್ ಅಲ್ಲಿ ಇರುತ್ತಲ್ವಾ, ಇವಾಗ ನಿಮ್ಮ ಹತ್ರ ಒಂದು ಡ್ರೆಸ್ ಇರುತ್ತೆ, ಈ ಕಲರ್ ಬೇಕು ಅಂತ ಮೈಂಡ್ ಅಲ್ಲಿ ಇರುತ್ತೆ, ಅದೇ ಮೈಂಡ್ ಅಲ್ಲಿ ಇಲ್ಲಿ ಬಂದ್ರೆ ಅದೇ ಕಲರ್ ಅಲ್ಲಿ ಇಲ್ಲಿ 1000 ಇಯರಿಂಗ್ಸ್ ಇದೆ. ನಾವ್ ಅನ್ಕೋತೀವಿ ಈ ಕಲರ್ ಸಿಗದೇ ಇಲ್ಲ ಅಂತ. ಈ ಕಲರ್ ಎಲ್ಲ ಸಿ ಇದೆಲ್ಲ ತುಂಬಾ ಯುನಿಕ್ ಕಲರ್ಸ್, ಎಲ್ಲೂ ಸಿಗಲ್ಲ, ಇಲ್ಲಿ ಸಿಗ್ತಾ ಇದೆ. ಸೊ ಏನ್ ಮಾಡ್ಬೇಕು, ನೀವು ಚೆನ್ನೈಗೆ ಬಂದಾಗ ಇಲ್ಲಿಗೆ ಬರ್ಲೇಬೇಕು, ಇಯರಿಂಗ್ಸ್ ಎಲ್ಲ ಪರ್ಚೇಸ್ ಮಾಡ್ಲೇಬೇಕು. ಆಕ್ಚುಲಿ ಇನ್ನೊಂದು ಏನಂತ ಹೇಳಿದ್ರೆ ಥ್ರೆಡ್ ವರ್ಕ್ ಎಲ್ಲ ಮಾಡಿದ್ರೆ ಹ್ಯಾಂಡ್ ಮೇಡ್ ಎಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ದುಡ್ಡು ತಗೊಂತಾರಲ್ವಾ, ಇಲ್ಲೂ ಸೇಮ್ ಅದೇ ಥ್ರೆಡ್ ವರ್ಕ್, ಅದೇ ಹ್ಯಾಂಡ್ ಮೇಡ್. ಗೆಸ್ ವಾಟ್, 52 rupees. ಯಾರಾದ್ರೂ ಕೊಡ್ತಾರ ಈ ತರ. ಸೊ ಎಷ್ಟು ಸರ್ಪ್ರೈಸಸ್ ಇದೆ ಇಲ್ಲಿ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ವಿಸಿಟ್ ಮಾಡ್ಲೇಬೇಕು. ಚೆನ್ನೈ ಬಂದಾಗ ಟಿ ನಗರ್ ಸರೋಜಿನಿ ಸ್ಟ್ರೀಟ್ ಬರೋದಂತೂ ಮರಿಬೇಡಿ. ಇಲ್ಲಿ ಬಂದು ನಿಮ್ಮ ಹತ್ರ ಯಾವ್ದು ಡ್ರೆಸ್ಸಸ್ ಇದೆ ಎಲ್ಲದಕ್ಕೂ ಮ್ಯಾಚಿಂಗ್ ತಗೊಂಡ್ ಹೋಗ್ಬಿಡಿ ಒಂದೇ ಸಲ. ಸಿ ಇದೆಲ್ಲ ಡಬಲ್ ಕಲರ್ ಹ್ಯಾಂಡ್ ವರ್ಕ್, ಇದೆಲ್ಲ ಹ್ಯಾಂಡ್ ಮೇಡ್, ಸೂಪರ್ ಆಗಿದೆ. ಇದನ್ನ ತಗೊಳ್ತಾ ಇದ್ದೀನಿ. ಆ್ಯಂಡ್ ಕಮಾನ್ ಬ್ಯಾಗ್ಸ್ ಎಲ್ಲ ಏನಂತ ಹೇಳಿದ್ರೆ ಸಿ ಇದೆಲ್ಲ ಎಷ್ಟು ಸ್ಟೈಲ್ ಆಗಿದೆ. ದಿಫಾದೇ ಇದು ಬ್ರ್ಯಾಂಡ್. ಇದೆಲ್ಲ ನೀವು ಪಾರ್ಟಿಗೂ ತಗೊಂಡೋಗ್ಬೋದು, ಯಾರಿಗೆ ಬೇಕಿದ್ರು ಕ್ಯಾರಿ ಮಾಡ್ಬೋದು. 1-2-3 ಜಿಪ್ಸ್ ಎಲ್ಲ ಇದೆ. ಸೊ ಜಾಸ್ತಿ ಕಂಪಾರ್ಟ್ಮೆಂಟ್ಸ್ ಇದೆ, ಏನ್ ಬೇಕಾದ್ರೂ ಇಟ್ಕೋಬಹುದು. ಜಸ್ಟ್ 352 rupees. ಸೀರಿಯಸ್ಲಿ ನೀವು ನಂಬ್ತೀರಾ? 352 rupees ಅಂತ ಹೇಳಿದ್ರೆ ಆರಾಮ್ಸೆ ಇಲ್ಲಿ ಬಂದು ನೀವು ಶಾಪಿಂಗ್ ಮಾಡ್ಬೋದು. ದಿಸ್ ಐ ಆಮ್ ಗೋಯಿಂಗ್ ಟು ಬೈ. ಇಲ್ಲಿ ಎಂತ ಹೇಳಿದ್ರೆ ಇಲ್ಲಿ ಹೆವಿ ಇಯರಿಂಗ್ಸ್ ಫುಲ್. ನಾವು ಯಾವಾಗ ಜಾಸ್ತಿ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಹಾಕೋತೀವಿ ಅವಾಗ ಈ ಥರದ್ದೆಲ್ಲ ಹಾಕಿದ್ರೆ ಸಕ್ಕತ್ ಲುಕ್. ಅದರಲ್ಲೂ ಕ್ಯಾಮ್ರಾಗಂತೂ ಸೂಪರ್ ಆಗಿರುತ್ತೆ. ಒಂದು ತಗೊಂಡ್ರೆ ಎಲ್ಲದಕ್ಕೂ ಹಾಕೋಬಹುದು ನೋಡಿ. ಆಕ್ಚುಲಿ ಈ ಥರ ಕೂದಲೆಲ್ಲ ಬಿಟ್ಕೊಂಡ್ ಬರ್ತೀನಿ ಅಲ್ಲ, ಸಿ ನಾನು ಏನೂ ಹಾಕೊಂಡಿಲ್ಲ. ಈ ಥರ ಇದ್ದಾಗ ಸಿ ದಿಸ್ ಇಸ್ ಪರ್ಫೆಕ್ಟ್ ಮ್ಯಾಚ್. ನಂದು ಇವಾಗ ಹಾಕಿರೋ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗುತ್ತೆ. ಈ ತರ ಇದಕ್ಕೆ ಹೊರಗಡೆ ಎಲ್ಲ ಜಾಸ್ತಿ ಇರುತ್ತೆ. ಇಲ್ಲಿ 52 rupees. ನೆಕ್ಸ್ಟ್ ಟೈಮ್ ಈ ಡ್ರೆಸ್ ಹಾಕೊಂಡಾಗ ನಾನು ಈ ತರ ಕೂದಲು ಬಿಟ್ಕೊಂಡಾಗ ಇದೇ ತರ ಬಿಟ್ಕೊಳ್ಳೋದ, ಈ ಪಿನ್ ಹಾಕೊಂತೀನಿ, ಹೇರ್ ಪಿನ್. ಸೊ ನೆಕ್ಸ್ಟ್ ಮೋಸ್ಟ್ ಫೇವ್ರೇಟ್ ಇದು ಕ್ರಂಚಸ್. ಇದು ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ಇದನ್ನ ಹಾಕಿದ್ರೆ ಇದ್ರ ಜೊತೆ ಕೂದಲು ಬರಲ್ಲ. ನೀವು ಬೇರೆ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಯೂಸ್ ಮಾಡಿದ್ರೆ ಅದ್ರ ಜೊತೆ ಕೂದಲು ಬರುತ್ತೆ, ಇದು ಬರಲ್ಲ. ಅದಕ್ಕೋಸ್ಕರ ಇದು ಇದೆ. ಸೊ ಇದು ಹೊರಗಡೆ ಎಲ್ಲ ಒಂದು 100 rupees ಆದ್ರೂ ಇರುತ್ತೆ. 45 rupees. 45 rupees. ಸಿ ನನ್ನ ಡ್ರೆಸ್ ಮ್ಯಾಚಿಂಗ್. ಕ್ಲಿಪ್ಸಿಗೆ ಬಂದ್ರೆ ಸೀರಿಯಸ್ಲಿ ನಾವು ಎಷ್ಟು ತಗೊಂಡ್ರು ಎಲ್ಲಿಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. 10 ತಗೊಂಡ್ರೆ 1 ತಿಂಗಳಿಗೆ 10 ಖಾಲಿ ಆಗ್ಬಿಟ್ಟಿರುತ್ತೆ. ಎಲ್ಲಿರುತ್ತೆ ಏನು ಗೊತ್ತಾಗಲ್ಲ. ಸೊ ಸ್ವಲ್ಪ ಜಾಸ್ತಿ ತಗೋಬೇಕು ಈ ಸಲ ತಗೋಬೇಕಿದ್ರೆ. ಈ ರಬ್ಬರ್ ಬ್ಯಾಂಡ್ಸು ಅಷ್ಟೇನೆ, ಎಲ್ಲಿಡ್ತೀವಿ ಏನು ಗೊತ್ತಾಗಲ್ಲ. ಸಿ ಇದು 1 ರಬ್ಬರ್ ಬ್ಯಾಂಡಿಗೆ 10 rupees ಹೇಳ್ತಾರೆ. 1 ರಬ್ಬರ್ ಬ್ಯಾಂಡಿಗೆ ಇಲ್ಲಿ ಇಷ್ಟು ಸೇರಿಸಿ 40 rupees ಇದೆ. 40 rupeesಗೆ 1 2 3 4 5 6 7 8 9 10 ಇದೆ ಇಲ್ಲಿ. ಸೊ ನೀವು 1 ತಿಂಗಳು ಮೇಂಟೈನ್ ಮಾಡ್ಬೋದು 40 rupees ಅಲ್ಲಿ. ನಾನು ಇದನ್ನು ತಗೊಂತಾ ಇದ್ದೀನಿ. ಹೇರ್ ಬ್ಯಾಂಡ್ಸು ಅಷ್ಟೇನೆ. ಇದು ಹೆಂಗೆ ಅಂತ ಹೇಳಿದ್ರೆ ಮೇಕಪ್ ಹಾಕ್ಬೇಕಾದ್ರೆ ಈ ಕೂದಲೆಲ್ಲ ಮುಂದೆ ಬರುತ್ತೆ ಅಲ್ವಾ. ಸೊ ಈ ಹೇರ್ ಬ್ಯಾಂಡ್ ಹಾಕಿ ಒಂದು ಮೇಲ್ ಹಾಕ್ಬಿಟ್ರೆ ಕೂದಲು ಏನು ಡಿಸ್ಟರ್ಬ್ ಮಾಡಲ್ಲ, ನಾವು ಆರಾಮ್ಸೆ ಮೇಕಪ್ ಮಾಡ್ಬೋದು. ಸೊ ಇದನ್ನು ತಗೊಂತಾ ಇದ್ದೀನಿ. ನೆಕ್ಸ್ಟ್ ಆಕ್ಚುಲಿ ಇವಾಗ ನಂಗೆ ಇಷ್ಟ ಆಗ್ತಾ ಇರೋದಂತ ಹೇಳಿದ್ರೆ ಇದು ಆಕ್ಚುಲಿ ಹ್ಯಾಂಡ್ ಮೇಡ್ ಅಂತೆ, ಸಕ್ಕತ್ತಾಗಿದೆ. ಇವಾಗ ಸೀರಿಯಲ್ಗೂ ನಂದು ಅಷ್ಟು ಜಾಸ್ತಿ ಡ್ರೆಸ್ ಇರಲ್ಲ.
ಸೊ ನಾನೇನ್ ಮಾಡ್ಬೋದು, ಆರಾಮ್ಸೆ ಇದು ಒಂದೇ ಬ್ಯಾಗ್ ಅಲ್ಲಿ ಸೀರಿಯಲ್ಗೆ ತಗೊಂಡೋಗೋ ಅಷ್ಟು ಕಾಸ್ಟ್ಯೂಮ್ ಮುಗಿಸ್ಬೋದು. ಕಾಸ್ಟ್ಯೂಮ್ಸ್ ಹಾಕೊಳಕ್ ಸಕ್ಕತ್ತಾಗಿದೆ ಅಂಡ್ ಕಾಲೇಜ್ ಹೋಗೋರ್ಗಂತೂ ಸೂಪರ್ ಆಗಿರುತ್ತೆ. ಸೊ ನಾನು ಇದು ಬೈ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಕೈಯಲ್ಲಿ ಜಾಸ್ತಿ ಜಾಗ ಇಲ್ಲ, ಸೊ ಇಲ್ಲಿ ಇಡ್ತೀನಿ, ಆಮೇಲೆ ಅಲ್ಲಿ ಬಿಲ್ ಮಾಡಿಸ್ತೀನಿ. ಆಕ್ಚುಲಿ ಡಿಫಾ ಟ್ಯಾಗ್ ಲೈನ್ ಏನಂತ ಹೇಳಿದ್ರೆ, ನೀವಲ್ಲಿ ನೋಡ್ಬೋದು, ಎವ್ರಿ ಕಸ್ಟಮರ್ ಈಸ್ ಅವರ್ ಸೆಲೆಬ್ರಿಟಿ, ಎವ್ರಿ ಸೆಲೆಬ್ರಿಟಿ ಈಸ್ ಅವರ್ ಕಸ್ಟಮರ್ ಅಂತ ಹಾಕಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಬರೋರು ಎಲ್ರು ಲೈಕ್ ಇಲ್ಲಿರೋದೆಲ್ಲ ಹಾಕೊಂಡ್ರೆ ಅವ್ರ ಸೆಲೆಬ್ರಿಟಿ ರೇಂಜ್ಗೆ ಅವ್ರು ಫೀಲ್ ಮಾಡ್ಬೋದು. ಅಂಡ್ ಎಲ್ಲ ಸೆಲೆಬ್ರಿಟೀಸು ಇಲ್ಲೇ ಶಾಪಿಂಗ್ ಬರ್ತಾರೆ ಅಂತ. ನಾನಂತೂ ಬಂದು ಮುಗಿಸಿದೀನಿ. ನೀವೇನಾದ್ರೂ ಈ ವಿಡಿಯೋ ನೋಡಾದ್ಮೇಲೆ ಇಲ್ಲಿ ಬಂದಿಲ್ಲ ಅಂದ್ರೆ ನಿಜವಾಗ್ಲೂ ರಿಗ್ರೆಟ್ ಮಾಡ್ತೀರಾ. ಸೊ ರಿಗ್ರೆಟ್ ಮಾಡೋಕೆ ಮುಂಚೆ ಚೆನ್ನೈಗೆ ಬಂದ್ರೆ ಟಿ ನಗರ್ ಸರೋಜಿನಿ ಸ್ಟ್ರೀಟ್ಗೆ ಬಂದು ಡಿಫಾಗೆ ಒಂದ್ಸಲ ಭೇಟಿ ಕೊಟ್ಟು ಇಲ್ಲಿರೋ ಎಲ್ಲನೂ ಹಂಗೆ ತಗೊಂಡು ಹೋಗ್ಬಿಡಿ ಅಂತ ಹೇಳ್ತಾ ಇದೀನಿ. ಹ್ಯಾಪಿ ಶಾಪಿಂಗ್, ಬಾಯ್.